ಕನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿ ಗಡಿಪಾರು ವಿಚಾರವಾಗಿ ಸಿಡಿದಿದ್ದಾರೆ. ಈಗ ಹಿಂದೂ ಫೈರ್ ಬ್ರಾಂಡ್ ಆಗಿರುವಂತಹ ಬಸವನಗೌಡ ಪಾಟೀಲ್, ಯಾಕಂದ್ರೆ ಸ್ವಾಮೀಜಿ ಅವರ ಒಂದು ಗಡಿಪಾರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೆ ಮಾಡಿದ್ರಿ ಅಂತ. ಕನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರೊಂದು ಗಡಿಪಾರ ವಿಚಾರವಾಗಿ ಹಿಂದೂ ಫೈರ್ ಬ್ರಾಂಡ್ ಆಗಿರುವಂತಹ ಯತ್ನಾಳ್ ಮಾತನಾಡ್ತಾ ಇದ್ದಾರೆ. ನೋಡಿ, ಯಾಕೆ ನೀವು ಸ್ವಾಮೀಜಿ ಅವರನ್ನ ಗಡಿಪಾರು ಮಾಡಿದ್ರಿ? ಸರ್ಕಾರ ಏನಿದೆ ಈ ರೀತಿಯ ಕೆಲಸ ಮಾಡುವಂಥದ್ದು ಸರಿಯಲ್ಲ ಅಂತ ಹೇಳಿ ಈಗ ಯತ್ನಾಳ್ ಅವರು ಮಾತನಾಡ್ತಾ ಇದ್ದಾರೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಬಂದ್ಗೆ ಕೂಡ ಕರೆ ಕೊಟ್ಟಿದ್ದಾರೆ. ನಾವು ಬಂದ್ ಮಾಡ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇರುವಂಥದ್ದು. ಸ್ವಾಮೀಜಿಯವರನ್ನ ವಿಜಯಪುರಕ್ಕೆ ಬರದಂತೆ ಜಿಲ್ಲಾಡಳಿತ ಆದೇಶವನ್ನು ಕೊಟ್ಟಿದೆ, ಅವ್ರನ್ನ ಗಡಿಪಾರು ಮಾಡಿದೆ. ಈ ಒಂದು ವಿಚಾರವಾಗಿ ಯತ್ನಾಳ್ ಮಾತಾಡ್ತಾ ಇದ್ದಾರೆ. ಬಂದ್ಗೆ ಕರೆ ಕೊಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇರುವಂಥದ್ದು. ಏನು ಕಾಡಸಿದ್ದೇಶ್ವರ ಸ್ವಾಮೀಜಿಯವರಿದ್ದಾರೆ, ಅವರನ್ನು ಜಿಲ್ಲಾಡಳಿತ ಗಡಿಪಾರು ಮಾಡಲಾಗಿದೆ ಅಂತ ಆದೇಶವನ್ನು ಹೊರಡಿಸಿದೆ. ಈ ಒಂದು ವಿಚಾರವಾಗಿ ನಾವು ಮುಂದಿನ ದಿನಗಳಲ್ಲಿ ಬಂದ್ ಮಾಡ್ತೀವಿ, ಬಂದ್ಗೆ ಕರೆ ಕೊಡ್ತೀವಿ ಅಂತ ಹೇಳಿ ಮಾತನಾಡ್ತಾ ಇರುವಂಥದ್ದು. ಏನು ರಾಜಕೀಯ ಒಂದು ಪ್ರಾಬಲ್ಯವನ್ನು ಸಾಧಿಸಲು ವೋಟು ಬ್ಯಾಂಕ್ ರಾಜಕಾರಣವನ್ನು ಹತ್ತಿಕ್ಕದಿರುವಂಥ ಒಂದು ವಿಚಾರ ಏನು, ಆ ಒಂದು ವಿಚಾರದ ಬಗ್ಗೆ ಮಾತನಾಡಿದ್ರು. ಅವರು ಮಾತನಾಡಿದಂಥ ಕಾರಣ ಅವರ ಮೇಲೆ ಈ ರೀತಿಯಾಗಿ ಒಂದು ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಇದು ಸರಿಯಲ್ಲ. ಸರ್ಕಾರದ ಈ ನಡೆಯನ್ನು ನಾವು ಒಪ್ಪೋದಿಲ್ಲ. ಸ್ವಾಮೀಜಿಯವರು ಎಲೆಮರಿಕಾಯಿಯಂತೆ ಅನೇಕ ಒಂದು ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದಾರೆ. ಸರ್ವ ಸಂಘ ಪರಿತ್ಯಾಗಿಗಳಾಗಿದ್ದಾರೆ ಅವರು. ಹೀಗಾಗಿ ಇಂತಹವರ ಒಂದು ಸ್ವಾಮೀಜಿಗಳ ಮೇಲೆ ಸರ್ಕಾರವು ಈ ರೀತಿಯಾದಂತಹ ಒಂದು ಕ್ರಮ ತೆಗೆದುಕೊಳ್ತಾ ಇರುವಂಥ ಆದೇಶ ಕೊಟ್ಟಿದ್ದು ಸರಿಯಲ್ಲ. ಯಾಕಂದರೆ ನೋಡಿ, ಈ ರೀತಿ ಮಾಡೋದ್ರಿಂದ ಪ್ರಜಾಪ್ರಭುತ್ವದ ಒಂದು ಎದುವಂಥ ಒಂದು ವ್ಯವಸ್ಥೆ ಏನಿದೆ, ಪ್ರಜೆಗಳ ಒಂದು ವಾಕ್ ಸ್ವಾತಂತ್ರ್ಯ ಆಗಿರ್ಬೋದು ಅಥವಾ ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನಿದೆ, ಅದನ್ನು ಕಸಿದುಕೊಂಡಂತೆ ಆಗುತ್ತೆ. ಇದು ಸರಿಯಲ್ಲ. ಇದನ್ನು ಹತ್ತಿಕ್ಕುವಂತಹ ಒಂದು ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದ್ರ ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ. ಹೀಗಾಗಿ ಈಗ ಸ್ವಾಮೀಜಿಗಳ ವಿರುದ್ಧ ಈ ಒಂದು ಕ್ರಮವನ್ನು ಜರುಗಿಸಿದ್ದಾರೆ, ಅದನ್ನು ಕೂಡಲೇ ಹಿಂಪಡಿಬೇಕು. ಇಲ್ಲಾಂದರೆ ನಾವು ಸರ್ಕಾರದ ವಿರುದ್ಧ ಒಂದು ದೊಡ್ಡದಾದಂತಹ ಒಂದು ಪ್ರತಿಭಟನೆಯನ್ನು ಮಾಡ್ತೀವಿ, ಬಂದನ್ನು ಮಾಡ್ತೀವಿ ಅಂತ ಹೇಳಿ ಕರೆ ಕೊಟ್ಟಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ಯಾಕಂದರೆ ಹಿಂದೂಗಳ ವಿಚಾರ ಅಂತ ಬಂದಾಗ, ಹಿಂದುತ್ವದ ವಿಚಾರ ಅಂತ ಬಂದಾಗ, ಅಥವಾ ಈ ಒಂದು ಮಠ ಸ್ವಾಮೀಜಿ ಈ ಒಂದು ವಿಚಾರಗಳಂತ ಬಂದಾಗ ಯತ್ನಾಳ್ ಅವರು ಅಲ್ಲಿ ಯಾವಾಗಲೂ ಕೂಡ ಮುಂದೆ ಇರ್ತಾರೆ. ಅದೇ ರೀತಿಯಾಗಿ ಈಗ ಸ್ವಾಮೀಜಿ ಪರವಾಗಿ ನಿಂತು ಮಾತನಾಡ್ತಾ ಇದ್ದಾರೆ. ಸ್ವಾಮೀಜಿಯವರ ಒಂದು ಗಡಿಪಾರು ವಿಚಾರದವಾಗಿ ಅವರ ಪರವಾಗಿ ನಿಂತು ಕೂಡಲೇ ಈ ಒಂದು ಏನು ಆದೇಶ ಹೊರಡಿಸಿದ್ದೀರಿ ಅದನ್ನು ವಾಪಸ್ ತಗೋಬೇಕು, ಇಲ್ಲವಾದಂದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಒಂದು ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಹೇಳಿ ಸ್ವಾಮೀಜಿ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಯತ್ನಾಳ್ ಅವರು ಈ ಒಂದು ವಿಚಾರದಲ್ಲಿ. ಯಾಕಂದರೆ ಹಿಂದೆ ಸ್ವಾಮೀಜಿಯವರು ಏನಿದ್ರು, ಇವರು ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಕೆಲವೊಂದು ವಿವಾದಾತ್ಮಕ ಹೇಳಿಕೆಗಳನ್ನು ಕೊಟ್ಟಿದ್ರು. ಒಂದು ಬಾರಿ ಅಲ್ಲ, ಅನೇಕ ಬಾರಿ ಈ ರೀತಿಯ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ರು ಅಂತ ಬೇರೆ ಸ್ವಾಮೀಜಿಗಳು ಕೂಡ ಮಾತನಾಡಿದ್ರು, ಆರೋಪಿಸಿದ್ರು. ಅದೇನೆಂದರೆ ಬಸವ ತತ್ವದ ಒಂದು ವಿಚಾರವಾಗಿ ಎಲ್ಲೋ ಒಂದು ಕಡೆ ವಿವಾದಾತ್ಮಕ ಒಂದು ಹೇಳಿಕೆಯನ್ನು ಕೊಟ್ಬಿಟ್ಟಿದ್ರು. ಅದನ್ನು ಯಾರೂ ಕೂಡ ಒಪ್ಪಿರಲಿಲ್ಲ. ಅನೇಕ ಜನರು ಇದನ್ನು ತಿರಸ್ಕರಿಸಿದ್ರು. ಮತ್ತು ಬೇರೆ ಸ್ವಾಮೀಜಿಗಳು ಕೂಡ ಆಕ್ರೋಶ ವ್ಯಕ್ತಪಡಿಸಿದರು. ಸ್ವಾಮೀಜಿಗಳು ಈ ರೀತಿಯಾಗಿ ಮಾತನಾಡಬಾರ್ದು, ಇದು ಭಕ್ತರಲ್ಲಿ ಮತ್ತು ಸಾರ್ವಜನಿಕ ವಲಯದಲ್ಲಿ ಒಂದು ಬೇರೆ ರೀತಿಯ ಒಂದು ವಾತಾವರಣನ ಉಂಟು ಮಾಡುತ್ತೆ. ಹೀಗಾಗಿ ಸ್ವಾಮೀಜಿ ಒಂದು ಸ್ಥಾನದಲ್ಲಿಂತವರು, ಪೀಠಾಧಿಪತಿಯ ಒಂದು ಸ್ಥಾನದಲ್ಲಿಂತ ನೀವು ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾಗಿ ಮಾತನಾಡಬಾರ್ದು ಅಂತ ಹೇಳಿ ಕೆಲವೊಂದು ಮಾತುಗಳು ಕೇಳಿಬಂದು. ಈಗ ಇದೇ ವಿಚಾರವಾಗಿ ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಂಡಂತೆ ಕಾಣ್ತಾ ಇದೆ. ಮತ್ತು ಅಲ್ಲಿನ ಒಂದು ಜಿಲ್ಲಾಡಳಿತ ಕೂಡ ಇದನ್ನು ಪರಿಗಣಿಸಿ ಸ್ವಾಮೀಜಿಯವರನ್ನು ವಿಜಯಪುರದಿಂದ ಗಡಿಪಾರು ಮಾಡಲಾಗಿದೆ ಅಂತ ಹೇಳಿ ಆದೇಶವನ್ನು ಹೊರಡಿಸಿದೆ. ಈ ಒಂದು ಆದೇಶದ ವಿಚಾರವಾಗಿಯೇ ಈಗ ಯತ್ನಾಳ್ ಮಾತನಾಡ್ತಾ ಇರುವಂಥದ್ದು. ಸ್ವಾಮೀಜಿಯವರ ಗಡಿಪಾರು ವಿಚಾರವೇನಿದೆ, ನಿಜಕ್ಕೂ ಕೂಡ ಇದನ್ನು ನಾವು ಯಾರೂ ಕೂಡ ಒಪ್ಪಲ್ಲ. ಸ್ವಾಮೀಜಿಯವರು ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದಾರೆ. ಅವರು ಯಾವುದೇ ರೀತಿಯಾದಂತಹ ಒಂದು ತಪ್ಪು ಒಂದು ಕೆಲಸಗಳನ್ನು ಮಾಡುವಂಥವರಲ್ಲ, ತಪ್ಪು ಆದೇಶಗಳನ್ನು ಸಂದೇಶಗಳನ್ನು ಕೊಡುವಂಥ ವ್ಯಕ್ತಿ ಅಲ್ಲ. ಅಂಥವರ ವಿರುದ್ಧ ನೀವು ಈ ರೀತಿಯಾಗಿ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಒಪ್ಪುವಂತಹ ಕೆಲಸವಲ್ಲ. ಯಾಕಂದರೆ ಈ ಒಂದು ಸರ್ಕಾರ ಏನಿದೆ, ಇದು ಈ ರೀತಿ ಒಂದು ನಡೆ ಏನಿದೆ, ಹಿಂದೂ ಸ್ವಾಮೀಜಿಗಳನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಾ ಇದೆ ಅಂತ ಗೊತ್ತಿಲ್ಲ ಅನ್ನುವಂಥ ರೀತಿಯಲ್ಲಿ ಯತ್ನಾಳ್ ಅವರು ಮಾತನಾಡಿರುವಂಥ. ಹೀಗಾಗಿ ಈ ಒಂದು ವಿಚಾರವಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯತ್ನಾಳ್ ಅವರು ಈ ಒಂದು ವಿಚಾರವಾಗಿ.
ಇಂದು ಹುಲಿ ಯತ್ನಾಳ್ ಅವರೇನಿದೆ ಸ್ವಾಮೀಜಿ ವಿಚಾರದಲ್ಲಿ ಅವರ ಪರವಾಗಿ ನಿಂತ್ಕೊಂಡು ಮಾತನಾಡ್ತಾ ಇದ್ದಾರೆ. BJPಯ ನಾಯಕರಾಗಿರ್ಬೋದು ಬೇರೆಯವರು ಎಲ್ಲರೂ ಕೂಡ ಹಿಂದುತ್ವದ ಒಂದು ವಿಚಾರ ಬಂದಾಗ ನಿಂತುಕೊಳ್ತಾರೆ. ಆದರೆ ಮುಂದೆ ಒಂದು ಏನು ಮೊದಲ ಹೆಸರು ಕೇಳಿ ಬರೋದೇ ನಮಗೆ ಯತ್ನಾಳ್ ಅವ್ರದ್ದು. ಈ ಒಂದು ವಿಚಾರವಾಗಿ ಅವರು ತಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ಎಕ್ಸ್ ಖಾತೆಯಲ್ಲಿ ಕೂಡ ಪೋಸ್ಟ್ ಮಾಡ್ಕೊಂಡಿದ್ದಾರೆ, ಹೇಳಿದ್ದಾರೆ. ಮತ್ತು ಒಂದು ಅಧಿಕೃತವಾದ ಲೆಟರ್ ಏನು ಬಂದಿದೆ ಜಿಲ್ಲಾಡಳಿತ ಕಡೆಯಿಂದ, ಆ ಒಂದು ಲೆಟ್ರ್ ಕೂಡ ಎಲ್ಲ ಕಡೆ ಹರಿದಾಡ್ತಾ ಇದೆ. ಹೀಗಾಗಿ ಇದನ್ನು ಗಮನಿಸಿದಂತಹ ಯತ್ನಾಳ್ ಅವರು ಮಾತನಾಡಿದ್ದಾರೆ. ಸ್ವಾಮೀಜಿ ಪರವಾಗಿ ನಾವಿದ್ದೀವಿ, ನಾವು ನಿಂತ್ಕೊಳ್ತೀವಿ ಅನ್ನೋಂಥ ರೀತಿಯಲ್ಲಿ ಮಾತನಾಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.